ಟೈಮಲ್ಲಿ ಈ ಗ್ರಾವಿಟಿನೂ ಕೂಡ ಇತ್ತು ಅನ್ನೋದು ಒಂದು ಪಾಸ್ಟುಲೇಟ್ ಅಂದ್ರೆ ಅಥವಾ ಒಂದು ನಂಬಿಕೆ ಅಥವಾ ನಮ್ಮ ಒಂದು ಇದು ಊಹೆ ಅಂತ ಅನ್ಕೋಬಹುದು. ಅದರಿಂದ ಈ ಫಸ್ಟ್ 4 lakh years ಅಟ್ ದಿ ಟೈಮ್ ಆಫ್ ದಿ ಆರಿಜಿನ್ ಆಫ್ ಅವರ್ ಯೂನಿವರ್ಸ್, ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆ ಸಮಯದಲ್ಲಿ ಏನಾಯ್ತು ಅಂತಂದ್ರೆ ನಮಗೆ ಆ ಸಮಯದಲ್ಲಿ ಎದ್ದ ಈ ಗುರುತ್ವದ ಅಲೆಗಳು ಅಥವಾ ಗ್ರಾವಿಟೇಷನಲ್ ವೇವ್ ಅಂತ ಏನ್ ಹೇಳ್ತೀವಿ ಅದರದ್ದು ಬಗ್ಗೆ ಡೀಟೇಲ್ಸ್ ನಮ್ಗೆ ಸಿಕ್ಕರೆ ಅದನ್ನ ತಗೊಂಡು ಈಗ ಹೇಗೆ ಅಂತಂದ್ರೆ ನಾವು ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಥವಾ ನಮ್ಮ ಹೃದಯದಲ್ಲಿ ಏನ್ ಬದಲಾವಣೆ ಇದೆ ಅಂತ ಒಂದು ಆಂಜಿಯೋಗ್ರಾಮ್ ತೆಗೆದು ನೋಡೋದು ಅಥವಾ ಒಂದು ಎಕ್ಸ್ರೇ ತೆಗೆದುಬಿಟ್ಟು ನಮ್ಮ ಮೂಳೆಗಳು ಹೇಗಿದೆ ಅಂತ ತಿಳ್ಕೊಳ್ಳೋದು, ಅದೇ ರೀತಿ ಈ ಒಂದು ನಮ್ಗೆ ಡಯಾಗ್ನೋಸ್ಟಿಕ್ ಅನಾಲಿಸಿಸ್ ಸಿಕ್ಕಿದ್ರೆ ನಾವು ಆ ಸಮಯದಲ್ಲಿ ಏನಾಗಿತ್ತು ಅಂತ ಒಂದು ಅಂದಾಜು ಮಾಡ್ಬೋದು. ಈಗ ನಾವು ಈಗ 14 billion years ಅಂತ ಹೇಳ್ತೀವಲ್ಲ, ಆ 14 billion years ಎಗೋ ಎದ್ದ ಗುರುತ್ವದ ಅಲೆಗಳು ಅಥವಾ ಗ್ರಾವಿಟೇಷನಲ್ ವೇವ್ ಸೃಷ್ಟಿಯಾಗಿದ್ರೆ ಅದು ಈಗಾಗ್ಲೇ ಭೂಮಿನ ಮುಟ್ಟಿರ್ಬೋದು. ಅವತ್ತು ಈ ಬಿಗ್ ಬ್ಯಾಂಗ್ ಆದ ಸಮಯದಲ್ಲಿ ಎದ್ದ ಈ ಗ್ರಾವಿಟೇಷನಲ್ ವೇವ್ ಈಗ ನಮ್ಮನ್ನು ಬಿಟ್ಟಿರ್ಬೋದು ಅಥವಾ ಇನ್ನೂ ಅದು ದಾರಿಲೇ ಇರ್ಬೋದು. ಅದರಿಂದ ನಾವು ಅದನ್ನ ಇಫ್ ಯು ಆರ್ ಏಬಲ್ ಟು ಲಿಸನ್ ಆರ್ ಇಫ್ ಯು ಆರ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಅಂದ್ರೆ ಅದನ್ನ ಆಲಿಸೋದಕ್ಕಾಗತ್ತೆ ಅಥವಾ ಅನುಭವಿಸೋದಕ್ಕೆ ಸಾಧ್ಯ ಆಗೋದಾದ್ರೆ ನಮಗೆ ಈಗ ಒಂದು ಸಿನಿಮಾ ನಮ್ಮ ಮುಂದೆ ಇರುತ್ತೆ. ಅಂದ್ರೆ ಈ ಅವತ್ತಿನ ಒಂದು ಘಟನೆ, ಆ ಘಟನೆಯ ದೃಶ್ಯಾವಳಿಗಳು ಈ ನಮ್ಮ ಹತ್ರ ಬರ್ಬೇಕು ಅಂದ್ರೆ ಇಷ್ಟು ಸಮಯ ಆಗತ್ತೆ. ಆ ಸಮಯದಲ್ಲಿ ಎದ್ದ ಒಂದು ಗುರುತ್ವದ ಅಲೆಗಳು ಎಲ್ಲವೂ ಈ ನಮ್ಮನ್ನ ಮುಟ್ಟಕ್ಕೆ ಇಷ್ಟೇ ಸಮಯ ಆಗಿರುತ್ತೆ. ಅಂದ್ರೆ ಈಗಿನಿಂದ ನಾವು ಈ ನಮ್ಮಲ್ಲಿ ಭೂಮಿಯ ಅಬ್ಸರ್ವೇಟರಿಗಳಲ್ಲಿ ಈ ಗ್ರಾವಿಟೇಷನಲ್ ವೇವ್ ನಾವು ಡಿಟೆಕ್ಟ್ ಮಾಡಕ್ ಸಾಧ್ಯ ಆದ್ರೆ ಅದನ್ನ ನೋಡ್ತಾ ಇದ್ರೆ ನಮಗೆ ಅವತ್ತಿನ ಪಿಕ್ಚರ್ಗಳನ್ನ ನಾವು ತಿಳ್ಕೋಬಹುದು. ಅಂದ್ರೆ ಇದು ಯಾವ ರೀತಿ ಅಂದ್ರೆ ಪಿಕ್ಚರ್ ಅಂದ್ರೆ ನಾವು ಈಗ ಒಂದು ನಮ್ಮ ಆರ್ಡಿನರಿ ಪಿನ್ ಹೋಲ್ ಕ್ಯಾಮ್ರಾ ಅಥವಾ ಮೊಬೈಲ್ ಕ್ಯಾಮ್ರಾ ಮೂಲಕ ನಾವು ತೆಗೆದ ಪಿಕ್ಚರ್ಗಳಲ್ಲ. ಅದು ಈಗ ನಾವು ಈ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂತ ನಾವು ಹೇಳ್ತೀವಲ್ವಾ, ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಮೂಲಕ ಪಿಕ್ಚರ್ ತೆಗೆದ್ರೆ ನಮ್ಮ ಭೂಮಿ ಮೇಲೆ ಈಗ ಎಲ್ಲಿ ಮರಗಿಡಗಳಿದೆ, ಎಲ್ಲಿ ನೀರಿದೆ, ಎಲ್ಲಿ ಮರುಭೂಮಿ ಇದೆ, ಎಲ್ಲಿ ಧೂಳು ಹೇಳ್ತಾ ಇದೆ, ಎಲ್ಲಿ ಮೋಡ ಮುಸುಕಿದೆ ಅಂತೆಲ್ಲ ನಾವು ತಿಳ್ಕೊಳಕ್ ಹೇಗೆ ಸಾಧ್ಯನೋ ಅದೇ ರೀತಿ ಆ ಒಂದು ತೆಗೆದ ಚಿತ್ರಗಳು ಅಂದ್ರೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ತೆಗೆದ ಚಿತ್ರಗಳನ್ನ ನಾವು ಡೇಟಾ ಪ್ರಾಸೆಸಿಂಗ್ ಮಾಡ್ಬೇಕಾಗತ್ತೆ. ಅದು ಎಲ್ಲ ಬಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಡೇಟಾ ಪಾಯಿಂಟ್ಸ್ ಸಿಗುತ್ತೆ. ಅದನ್ನೆಲ್ಲ ಅನಲೈಸ್ ಮಾಡಿದಾಗ ನಮ್ಗೆ ಒಂದು ಪಿಕ್ಚರ್ ಅಂದ್ರೆ ಈಗ ನಮ್ಮ ಸೆನ್ಸ್ಡ್ ರೇಡಿಯೇಷನ್ ಮೂಲಕ ಅಲ್ಲಿ ಯಾವ್ದು ಹಸಿರಿತ್ತು, ಯಾವ್ದು ಇದು ಕಂದು ಬಣ್ಣ ಆಗಿತ್ತು, ಯಾವ್ದು ಬ್ರೌನ್ ಕಲರ್ ಇತ್ತು ಅಂತ ನಾವು ಹೇಗೆ ತಿಳ್ಕೊಳ್ತೀವೋ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಪಿಕ್ಚರ್ಸ್ ಅಲ್ಲಿ, ಅದೇ ರೀತಿ ನಮಗೆ ಬಂದ ಪ್ಯಾಟರ್ನ್ ಆಫ್ ಗ್ರಾವಿಟೇಷನಲ್ ವೇವ್ ನ ಇಟ್ಕೊಂಡು ಇಫ್ ಯು ಆರ್ ಏಬಲ್ ಟು ಅನಲೈಸ್ ವಿಲ್ ಬಿ ಏಬಲ್ ಟು ಗೆಟ್ ಎ ಪಿಕ್ಚರ್. ಆ ಸಮಯದಲ್ಲಿ ಯಾವುದು 2 ಬ್ಲಾಕ್ ಹೋಲ್ಸ್ ಹತ್ರ ಬಂದಿತ್ತ ಅಥವಾ ಇಟ್ಸ್ ಓನ್ಲಿ ಸ್ಟಾರ್ ದಟ್ ಹಸ್ ಕೊಲೈಡೆಡ್ ಆರ್ ಸ್ಟಾರ್ ದಟ್ ಹಸ್ ಬಿಕಮ್ ಎಕ್ಸ್ಟಿಂಕ್ಟ್ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತಿಳ್ಕೊಳ್ಬಹುದು. ಈಗ ನಾನು ಆಗ್ಲೇ ಬ್ಲಾಕ್ ಹೋಲ್ ಅಥವಾ ಕಪ್ಪು ಕುಳಿ ಅಂತ ಹೇಳಿದೆ. ಈಗ ನಾನು ಆಗ್ಲೇ ಅದ್ರ ಬಗ್ಗೆನೂ ಒಂದು ಸಣ್ಣ ವಿವರಣೆ ಕೂಡ ಕೊಟ್ಟೆ. ಈ ನಕ್ಷತ್ರಗಳು ತಮ್ಮ ಅವಸಾನ ಸಮಯದಲ್ಲಿ ಅಂದ್ರೆ ಎವ್ರಿ ಸ್ಟಾರ್ ಹ್ಯಾಸ್ ಇಟ್ಸ್ ಓನ್ ಲೈಫ್. ಅಟ್ ದಿ ಟೈಮ್ ಆಫ್ ಇಟ್ಸ್ ಎಕ್ಸ್ಟಿಂಕ್ಷನ್ ಏನಾಗುತ್ತೆ ಅಂತಂದ್ರೆ ಅದು ಗಾತ್ರದಲ್ಲಿ ಕಿರಿದಾಗುತ್ತಾ ಹೋಗುತ್ತೆ. ಅಂದ್ರೆ ಇಟ್ ವಿಲ್ ಸ್ಟಾರ್ಟ್ ಡಿಮಿನಿಷಿಂಗ್ ಇನ್ ಸೈಜ್. ಆಮೇಲೆ ಅದು ಇಟ್ ಬಿಕಮ್ಸ್ ವೆರಿ ವೆರಿ ಡೆನ್ಸ್ ಅಂದ್ರೆ ಹೆಚ್ಚು ಸಾಂದ್ರಗೊಳ್ತಾ ಹೋಗುತ್ತೆ. ಅದರ ಪರಿಣಾಮ ಏನಾಗುತ್ತೆ ಅಂದ್ರೆ ಅದರ ಗ್ರಾವಿಟೇಷನಲ್ ಫೋರ್ಸ್ ಇಟ್ ಬಿಕಮ್ಸ್ ಅನ್ಇಮ್ಯಾಜಿನಬಲ್ ಅಮೌಂಟ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಒಂದು ಕಪ್ಪು ಕುಳಿ ಅಂದ್ರೆ ಸ್ಪಾಟ್ ವಿಚ್ ಇಸ್ ಎ ಬ್ಲಾಕ್ ಹೋಲ್. ಆ ಬ್ಲಾಕ್ ಹೋಲ್ ಅಲ್ಲಿ ಏನ್ ಬರುತ್ತೋ ಎವ್ರಿ ಮ್ಯಾಟರ್ ದಟ್ ಕಮ್ಸ್ ಇನ್ ದಿ ವಿಸಿನಿಟಿ ಆಫ್ ಬ್ಲಾಕ್ ಹೋಲ್ ದಟ್ ವುಡ್ ಗೆಟ್ ವ್ಯಾನಿಶ್ಡ್ ವಿತ್ ಇನ್ ನೋ ಟೈಮ್. ಅದು ಈ formation of black holes and the understanding of black holes itself is one of the mysteries of the universe which we are trying to understand. Idu a picture, again it's an interpreted picture, not you will not be able to take a picture because even light would not come out of a black hole. So it's a interpreted picture. ಅಂದ್ರೆ ನಮ್ಮ ಹೇಳಿದಾಗೆ ನಮ್ಮ ಯಾವುದೇ ಒಂದು ನಮ್ಮ ವಿಶ್ವ ಉಗಮ ಆಯ್ತು, ಹೇಗೆ ಸ್ಟಾರ್ಸ್ ಗಳು ಬಂದು, ಹೇಗೆ ನಮ್ಮ ಸೋಲಾರ್ ಸಿಸ್ಟಮ್ ಬಂತು ಅಂತ ಎಲ್ಲ ನಾವು ಮಾತಾಡ್ಬೇಕಾದ್ರೆ ದೇರ್ ಇಸ್ ಒನ್ ಥಿಯರಿ ವಿಚ್ ವಿ ಆಲ್ವೇಸ್ ಟ್ರೈ ಟು ಬಿಲೀವ್ ಇಸ್ ಬಿಗ್ ಬ್ಯಾಂಗ್ ಥಿಯರಿ.
ಆದ್ರೆ ಅದು ನಿಜವಾಗ್ಲೂ ನಡೆದಿತ್ತ ಅನ್ನೋದು ಅಂತ ಡೌಟ್ ಬರುತ್ತೆ. ಅದ್ರ ಮೊದಲು ಏನಾಗಿತ್ತು, ಬಿಫೋರ್ ಬಿಗ್ ಬ್ಯಾಂಗ್ ವಾಟ್ ವಾಸ್ ದೇರ್, ಆಮೇಲೆ ಆ ಟೈಮ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಯ್ತು ಅಂತ ತಿಳ್ಕೊಳ್ಳೋದಕ್ಕೂ ನಮ್ಗೆ ತುಂಬಾ. ಸಪೋಸ್ ವಿ ಬಿಲೀವ್ ದಟ್ ದೇರ್ ವಾಸ್ ಅ ಬಿಗ್ ಬ್ಯಾಂಗ್ ದಟ್ ಹ್ಯಾಪನ್ಡ್ ವಿಚ್ ಇಸ್ ದಿ ಆರಿಜಿನ್ ಪಾಯಿಂಟ್ ಆಫ್ ದಿ ಯೂನಿವರ್ಸ್ ಅಂತ ಅನ್ಕೊಂಡ್ರೆ, ಅಂಡ್ ಇಫ್ ಇಟ್ ಟೇಕ್ ಎ ಕ್ಯಾಲೆಂಡರ್, ಅವತ್ತಿಂದ ಕ್ಯಾಲೆಂಡರ್ ತಗೊಂಡ್ರೆ ಅವತ್ತಿಂದ ಇವತ್ತು ಏನೇನೆಲ್ಲ ನಡೀತು ಅಂತಂದ್ರೆ, ಹಾಗಾದ್ರೆ ಅಲ್ಲಿ ಯಾಕೆ ನಾವು ವಿ ಆರ್ ನಾಟ್ ಏಬಲ್ ಟು ಫಿಲ್ ದಿ ಡೈರಿ ಆರ್ ದಿ ಕ್ಯಾಲೆಂಡರ್ ಪೇಜಸ್ ಅಂತ. ಅಂದ್ರೆ ನಮ್ಗೆ ಎಷ್ಟೊಂದು ಘಟನೆಗಳು ಹೇಗಾಯ್ತು ಯಾಕಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಫಸ್ಟ್ ಬಿಗ್ ಬ್ಯಾಂಗ್ ಆಗೋ ಮೊದ್ಲು ಏನಿತ್ತು ಅಂತ ಗೊತ್ತಿಲ್ಲ. ಓಕೆ, ಇವನ್ ಬಿಗ್ ಬ್ಯಾಂಗ್ ಆಯ್ತು ಅಂತ ನಾವು ಇಫ್ ವಿ ಆರ್ ಏಬಲ್ ಟು ಬಿಲೀವ್, ದೆನ್ ಆಫ್ಟರ್ವರ್ಡ್ಸ್ ವಾಟ್ ಆರ್ ದಿ ಈವೆಂಟ್ಸ್ ದಟ್ ಹ್ಯಾಪನ್ಡ್ ಲೇಟರ್ ಅಂತ. ಅಂದ್ರೆ ನಮ್ಮ ಗ್ಯಾಲಕ್ಸಿ ಆಗಿದ್ ಹೇಗೆ, ನಮ್ಮ ಈ ಸೋಲಾರ್ ಸಿಸ್ಟಮ್ ಅಥವಾ ಅದೇ ತರ ಬೇರೆ ಸ್ಟೆಲ್ಲಾರ್ ಸಿಸ್ಟಮ್ಗಳಾಗಿದ್ದು ಹೇಗೆ ಅನ್ನೋದಕ್ಕೆ ಯಾವ್ದಕ್ಕೂ ನಮ್ಗೆ ರೆಕಾರ್ಡ್ಸ್ ಗಳಿಂದ. ಹಾಗಾಗಿ ನಾವು ಆ ರೆಕಾರ್ಡ್ ಪೇಜಸ್ ಎಲ್ಲ ಈಗ ನಾವು ರೀರೈಟ್ ಮಾಡ್ಬೇಕು ಅಂತಂದ್ರೆ ವಿಲ್ ಹ್ಯಾವ್ ಮಿಲಿಯನ್ಸ್ ಆರ್ ಬಿಲಿಯನ್ಸ್ ಆರ್ ಈವನ್ ಟ್ರಿಲಿಯನ್ಸ್ ಆಫ್ ಕ್ವಶನ್ಸ್ ಇನ್ ಫ್ರಂಟ್ ಆಫ್ ಅಸ್. ಈಗ ಒಂದು ಪಾಸ್ಟುಲೇಟ್ ಆರ್ ಒನ್ ಬಿಲೀಫ್ ಇಸ್ ದಿ origin of our universe happened at the time of two black holes which came near and had a big bang between them ಅಂತ ಒಂದು ಬಿಲೀಫ್ ಇದೆ. ಅಂದ್ರೆ ಆ ಟೈಮಲ್ಲಿ ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಗೋಕ್ ಸಾಧ್ಯ ಇಲ್ಲ ಅಂತ ಒಂದು ನಾವು ಬಿಲೀಫ್ ಇದೆ. ಹಾಗಾಗಿ ಆ ಟೈಮಲ್ಲಿ ಆಗಿದ್ದ ಏನೇ ಒಂದು ಘಟನೆ ನಮ್ಗೆ ರೆಕಾರ್ಡ್ಸ್ ಗಳು ಸಿಗ್ತಾ ಇಲ್ಲ. ಯಾಕೆಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನೆಲ್ಲ ನಾವು ನೋಡೋದಿಕ್ಕೆ, ಕಾಣೋದಿಕ್ಕೆ, ರೆಕಾರ್ಡ್ ಮಾಡ್ಕೊಳ್ಳೋಕೆ ನಮ್ಗೆ ಅವಕಾಶ ಇದೆ. ಹಾಗಾದ್ರೆ ಸಮಥಿಂಗ್ ದಟ್ ಇಸ್ ಬಿಯಾಂಡ್ ಅವರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಾದ್ರೂ ಕುರುಹುಗಳು ಸಿಕ್ಕಿದ್ರೆ, ಪ್ರೂಫ್ಗಳು ಸಿಕ್ಕಿದ್ರೆ, ಆ ಪ್ರೂಫ್ಗಳ ಮೂಲಕ ಆ ಘಟನೆ ನಂತರ ಅಂದ್ರೆ ಬಿಗ್ ಬ್ಯಾಂಗ್ ಆದ ನಂತರದ ಏನೇನು ನಡೀತು ಅಂತ ತಿಳ್ಕೋಬಹುದು ಅಂತ. ಅದಕ್ಕೆ ನಮ್ಗೆ ಈ ಗ್ರಾವಿಟೇಷನಲ್ ವೇವ್ ವಿಚ್ ಇಸ್ ನಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅದನ್ನ ನಾವು ಕಾಣೋದ್ರಿಂದ ಅಥವಾ ಅದನ್ನ ನಾವು ವಿಶ್ಲೇಷಣೆ ಮಾಡೋದ್ರಿಂದ ಅಥವಾ ಅನಲೈಸ್ ಮಾಡೋದ್ರಿಂದ ನಮಗೆ ಒಂದ್ ಕೈಂಡ್ ಆಫ್ ಹೇಸಿ ಪಿಕ್ಚರ್ ನಮ್ ಕಣ್ ಮುಂದೆ ಸಾಗುತ್ತೆ. ಈಗ ಅಂದ್ರೆ ಐನ್ಸ್ಟೀನ್ ಹ್ಯಾಡ್ ಪ್ರಿಡಿಕ್ಟೆಡ್ ದಿಸ್ ವೇ ಬ್ಯಾಕ್ ಇನ್ 1916 when he proposed his general theory of relativity. He made a mention that there exists gravitational waves ಅಂತ. ಆದ್ರೆ from 1916 almost even after 20 years of his death, people were not able to even provide some proof for the existence of gravitational wave. And Einstein mathematics showed that massive accelerating objects such as neutron stars, andre big stars, 15 to ಮ್ಯಾಸಿವ್ ಸ್ಟಾರ್ಸ್ ಅಂತ ಹೇಳ್ತೀವಿ, ನಮ್ಮ ಸೂರ್ಯಕ್ಕಿಂತ 15ರಿಂದ 25 ಟೈಮ್ಸ್ ಮಾಸ್ ಅಂದ್ರೆ ದ್ರವ್ಯರಾಶಿ ಇರುವಂತ ದೊಡ್ಡ ದೊಡ್ಡ ನಕ್ಷತ್ರನ ನಾವು ನ್ಯೂಟ್ರಾನ್ ಸ್ಟಾರ್ಸ್ ಅಂತ ಹೇಳ್ತೀವಿ. ಸೊ ಮ್ಯಾಸಿವ್ ಆಕ್ಸಲರೇಟಿಂಗ್ ಆಬ್ಜೆಕ್ಟ್ಸ್ ವುಡ್ ಡಿಸ್ರಪ್ಟ್ ಸ್ಪೇಸ್ ಟೈಮ್ ಇನ್ ಸಚ್ ಎ ವೇ ದಟ್ waves of undulating space time would propagate in all directions. ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಒಂದು ದೊಡ್ಡ ಇದು ಮೀನುಗಾರರ ಬಲೆನ ನಾವು ಒಂದು ಸ್ಪೇಸ್ ನಲ್ಲಿ ಹರಡಿದೀವಿ, ಅದು ಈ ಸ್ಪೇಸ್ ಟೈಮ್ ಫ್ಯಾಬ್ರಿಕ್ ಅಂತ ಹೇಳ್ತಾರೆ. ಅಂದ್ರೆ ಈ ಇದು ಅಸ್ಟ್ರಾನಮಿನಲ್ಲಿ ಅದಕ್ಕೊಂದು ಕಲ್ಪನೆ ಇದೆ. ಅಂದ್ರೆ ಒಂದು ದೊಡ್ಡ ಬಲೆನ ನೀವು ಸ್ಪೇಸ್ ನಲ್ಲಿ ಹರಡಿದಾಗ ಈ ಇಂತ ಒಂದು ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಹೈ ಆಕ್ಸಲರೇಷನ್ ಅಲ್ಲಿ ಬಂದಾಗ ಅದು ಇಟ್ ವಿಲ್ ಕ್ರಿಯೇಟ್ ಸಮ್ ಪರ್ಟರ್ಬೇಷನ್ಸ್. ದೋಸ್ ಪರ್ಟರ್ಬೇಷನ್ಸ್ ಆರ್ ಗ್ರಾವಿಟೇಷನಲ್ ವೇವ್ಸ್ ಅಂತ. ಅಂದ್ರೆ ಈಗ ನಾವು ಈ ನಮ್ಮ ನೀರಿನ ಮೇಲೆ ಒಂದು ಕಲ್ಲನ್ನು ಎಸೆದ್ರೆ ಹೇಗೆ ತರಂಗಗಳು ಉಂಟಾಗುತ್ತೆ, ಅಥವಾ ಜೋರಾಗಿ ಒಂದು ವಿಮಾನ ಹಾರಾಡಿದಾಗ ಹೇಗೆ ಧೂಳು ಏಳುತ್ತೆ, ಅಥವಾ ಮರಳುಗಾಡಿನ ಮೇಲೆ ಹೋದಾಗ ಹೇಗೆ ಧೂಳು ಎದ್ದು ಹೋಗುತ್ತೆ ಅಂತ, ಆ ರೀತಿ ಈ ಗ್ರಾವಿಟೇಷನಲ್ ವೇವ್ ಕೂಡ ಅದು ಒಂದು ಹೇಗೆ ಅಂದ್ರೆ ಒಂದು ಸ್ಕೇಟ್ ಬೋರ್ಡ್ ಇಟ್ಕೊಂಡು ಈ ಸ್ಪೇಸ್ ಟೈಮ್ ಫ್ಯಾಬ್ರಿಕ್ ಮೇಲೆ ಈವನ್ ಐನ್ಸ್ಟೀನ್ ವಾಸ್ ಟ್ರೈಂಗ್ ಟು ಸ್ಕೇಟ್ ಮಾಡಬೇಕು ಅಂತ. ಅಂದ್ರೆ ಈ ಆವಾಗ ಹಿಂಗ್ ಮಾಡ್ತಾ ಇದ್ದಾಗ ದೆನ್ ಯು ವಿಲ್ ಸಿ ದಿ ಗ್ರಾವಿಟೇಷನಲ್ ವೇವ್ ಅಂತ ಅಂದ್ಬಿಟ್ಟು ಒಬ್ಬ ಕಾರ್ಟೂನಿಸ್ಟ್ ಇದ್ ಮಾಡಿ, ದೆನ್ ಮೊಮೆಂಟ್ ಹಿ ಫೆಲ್ಟ್ ಆರ್ ಅಂಡರ್ಸ್ಟುಡ್ ದೇರ್ ಇಸ್ ದ ಗ್ರಾವಿಟೇಷನಲ್ ವೇವ್, ದೆನ್ ಹಿ ಜಸ್ಟ್ ಸೆಡ್ ಐ ಹ್ಯಾವ್ ನೇಲ್ಡ್ ಇಟ್ ಅಂತ ಹೇಳ್ತಾರೆ. ಅಂದ್ರೆ ಐನ್ಸ್ಟೀನ್ ಪ್ರಿಡಿಕ್ಷನ್ ಏನು ಅಂತಂದ್ರೆ ವೇ ಬ್ಯಾಕ್ ಇನ್ 1916 ಹಿ ಪ್ರಿಡಿಕ್ಟೆಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗ್ರಾವಿಟೇಷನಲ್ ವೇವ್ ಆವಾಗ್ಲೇ ಇದೆ ಅಂತ. ಆದ್ರೆ ನಮ್ಮ ಕನ್ನಡ ವಿಜ್ಞಾನಿ ಯೂನಿವರ್ಸಿಟಿ ಆಫ್ ಮೇರಿಲ್ಯಾಂಡ್ ಅಲ್ಲಿ PhD ಮಾಡ್ತಾ ಇದ್ದ CB ವಿಶ್ವೇಶ್ವರ ಅವರು 1970 ನೇಚರ್ ಪತ್ರಿಕೆಗೆ ಒಂದು
ಬಟ್ ಇದ್ರದ್ದು ಪ್ರಬಂಧವನ್ನ ಮಂಡಿಸ್ತಾರೆ. ಅದರೊಳಗೆ ಹೇಗೆ ಈ ಗ್ರಾವಿಟೇಷನ್ ರೇಡಿಯೇಷನ್ ದಟ್ ಕುಡ್ ಬಿ ಎಮಿಟೆಡ್ ಬೈ ಬ್ಲಾಕ್ ಹೋಲ್ಸ್ ಅಂತ ಅಂದ್ಬಿಟ್ಟು ಫಾರ್ ದಿ ಫಸ್ಟ್ ಟೈಮ್ he gave a concept for the Einstein's prediction. ಆಮೇಲೆ ಅದಕ್ಕೆ ಪ್ರೂಫ್ ಇದು ಥಿಯರಿಟಿಕಲ್ ಇದು ಕೊಡ್ತಾರೆ ಇವರು CV ವಿಶ್ವೇಶ್ವರ. ಆದ್ರೆ ಫಸ್ಟ್ ಪ್ರೂಫ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಗ್ರಾವಿಟೇಷನ್ ವೇವ್ ಅರೈವ್ಡ್ ಓನ್ಲಿ ಇನ್ 1974, ಆಲ್ಮೋಸ್ಟ್ 20 years after Einstein's death. ಇಲ್ಲಿ ಈ ಚಿತ್ರದಲ್ಲಿ ಲೆಫ್ಟ್ ಇಂದ ಎರಡನೇ ಅವರೇ CV ವಿಶ್ವೇಶ್ವರ. ಈ ನಾಲ್ಕನೇ ಅವರು ರೊದ್ದಂ ನರಸಿಂಹ, ಅವ್ರ ಬಗ್ಗೆನೂ ನಿಮ್ಗೆಲ್ಲ ಗೊತ್ತಿರ್ಬೋದು. ಇದು ಮೂರನೇದು ನಾನು. ಇದು ನೀನಾಸಂ ಗೆ ಒಂದು ಕಾರ್ಯಕ್ರಮಕ್ಕೆ ಈ ವಿಜ್ಞಾನಿಗಳೆಲ್ಲ ಬಂದಿದ್ರು. ಆ ಸಂದರ್ಭದಲ್ಲಿ ಅವ್ರು ಭೇಟಿ ಮಾಡೋ ಒಂದು ಅವಕಾಶ ನಂಗೆ ಸಿಕ್ಕಿತ್ತು. ಅಂದ್ರೆ ಆ ಒಂದು 1916 ನಲ್ಲಿ ಐನ್ಸ್ಟೀನ್ ಹ್ಯಾಡ್ ಪ್ರಿಡಿಕ್ಟೆಡ್ ದಿ ಎಕ್ಸಿಸ್ಟೆನ್ಸ್ ಆಫ್ ಗ್ರಾವಿಟೇಷನಲ್ ವೇವ್. ಆಮೇಲೆ 1917 ನಲ್ಲಿ CV ವಿಶ್ವೇಶ್ವರ ಗೇವ್ ಕಾನ್ಸೆಪ್ಚುಯಲ್ ಐಡಿಯಾ ಅಬೌಟ್ ಗ್ರಾವಿಟೇಷನಲ್ ವೇವ್, ಹೌ ಇಟ್ ವುಡ್ ಆರಿಜಿನೇಟ್ ಫ್ರಮ್ ಬ್ಲಾಕ್ ಹೋಲ್ ಅಂತ ಒಂದು ಐಡಿಯಾ ಕೊಟ್ರು. ಆದ್ರೆ ಅದಕ್ಕೊಂದು ಪ್ರೂಫ್ ಅನ್ನ 1974 ಅಲ್ಲಿ 2 ಅಸ್ಟ್ರಾನಮರ್ಸ್ ಬೈ ನೇಮ್ ಆರಿಸಿಬೋ ಇದರೊಳಗೆ ಪೋರ್ಟೋರಿಕೋಲ್ಲಿ ಇದ್ದ ಇದು ಇಬ್ರು ಖಗೋಳ ವಿಜ್ಞಾನಿಗಳು ಒಂದು ಬೈನರಿ ಪಲ್ಸರ್ ತಂದ್ಬಿಟ್ಟು, ಅಂದ್ರೆ ಎರಡು ಸ್ಟೆಲಾರ್ ಆಬ್ಜೆಕ್ಟ್ಸ್ ಒಂದ್ರ ಪಕ್ಕ ಒಂದು, ಅಂದ್ರೆ ಈಗ ನಾವು ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ಭೂಮಿ ಜೊತೆಗೆ ಚಂದ್ರ ಇರುತ್ತೆ ಅಲ್ವಾ. ಸೊ ಅದೆರಡು ಒಟ್ಟೊಟ್ಟಿಗೆನೆ ಇರುತ್ತೆ. ಎಕ್ಸಿಸ್ಟೆನ್ಸ್ ಇಸ್ ಆಲ್ವೇಸ್ ಟುಗೆದರ್. ಸೊ ಇದನ್ನ ಬೈನರಿ ಪಲ್ಸರ್ ಅಂದ್ರೆ ಎರಡು ಸಿಸ್ಟಮ್ ಒಟ್ಟೊಟ್ಟಿಗೆ ಇದ್ದಾಗ ಅದು ಹೇಗೆ ಗ್ರಾವಿಟೇಷನ್ ವೇವ್ ಜನರೇಟ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಪ್ರೂಫ್ ಕೊಟ್ರು. ಆ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಯನ್ನು ಅವರು ಅವರ ರೇಡಿಯೋ ಅಬ್ಸರ್ವೇಟರಿನಲ್ಲಿ ಹುಡುಕಿದ್ರು. ಐನ್ಸ್ಟೀನ್ ಏನು ಅಂತಂದ್ರೆ ಈ ಒಂದು ನಮ್ಮ ಮಹಾವಿಸ್ಫೋಟ ಅಥವಾ ಇದು ಬಿಗ್ ಬ್ಯಾಂಗ್ ಆದ ಸಮಯದಲ್ಲಿ ಇದ್ರದ್ದು ಗ್ರಾವಿಟೇಷನಲ್ ವೇವ್ ಬಿಟ್ಟು ಬೇರೆ ಇನ್ನೇನು ಅಲ್ಲಿಂದ ಹೊರಗಡೆ ಬಂದಿರ್ಲಿಲ್ಲ ಅಂತ ಅವರು ಹೇಳಿದ್ರು. ಅಂದ್ರೆ ಇಫ್ ವಿ ಆರ್ ಟ್ರೈಂಗ್ ಟು ಬಿಲೀವ್ ಐನ್ಸ್ಟೀನ್ ಅಂತಂದ್ರೆ ಆಗ ಈ ದಿ ಇಂಟ್ರಾಕ್ಷನ್ ಬಿಟ್ವೀನ್ ಟೂ black holes would have generated only gravitational wave, and we will be able to listen and we will even be able to see ಅಂತಂದ್ಬಿಟ್ಟು ಹೇಳಿದ್ರು. ಅಂದ್ರೆ ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಲೇಸರ್ ಬೀಮ್ ಮೇಲೆ ಒಂದು ಮೈನ್ಯೂಟೆಸ್ಟ್ ಪರ್ಟರ್ಬೇಷನ್ ಅನ್ನ ಹೇಗೆ ರೆಕಾರ್ಡ್ ಮಾಡಬಹುದು ಅಂತಂದ್ರೆ ಆ ರೆಕಾರ್ಡ್ ಅನ್ನ ನಾವು ನೋಡ್ಬೋದಲ್ಲ. ಆ ನೋಡೋದಕ್ಕೆ ಅಂದ್ರೆ ಈ ಗ್ರಾವಿಟೇಷನ್ ವೇವ್ ಕ್ಯಾನ್ ಬಿ ಹರ್ಡ್ ಅಂಡ್ ಕ್ಯಾನ್ ಬಿ ಸೀನ್ ಅಂತ ಹೇಳಿ. ಈಗ ಏನು ಇದ್ರದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರಾವಿಟೇಷನಲ್ ವೇವ್ ಅಂತಂದ್ರೆ ಇದು ಇಟ್ಸ್ ಅನ್ಲೈಕ್ ಅವರ್ ರೆಗ್ಯುಲರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಮೀಡಿಯಾ ವಿಚ್ ಇಟ್ ಟ್ರಾವೆಲ್ಸ್ ಅಂತ. ಅಂದ್ರೆ ದಿ ಮೀಡಿಯಾ ವಿಲ್ ನಾಟ್ ಅಫೆಕ್ಟ್ ದಿ ಸ್ಟ್ರೆಂತ್ ಆಫ್ ಗ್ರಾವಿಟೇಷನಲ್ ವೇವ್. ಆಮೇಲೆ ಈಗ ನಾವು ವಿಸಿಬಲ್ ಲೈಟ್ ವೇವ್ಸ್ ಏನಾಗುತ್ತೆ ಅಂತಂದ್ರೆ ನಮ್ಮ ಈ ಸೆಲೆಸ್ಟಿಯಲ್ ಬಾಡಿ ದಾಟ್ಬಿಟ್ಟು ಮುಂದ್ಗಡೆ ಹೋಗ್ತಾ ಇದ್ದಾಗ ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ ದಾಟಿ ಮುಂದೆ ಹೋಗ್ಬೇಕಾದ್ರೆ ಸಮ್ ಆಫ್ ದಿ ಪೋರ್ಷನ್ ಆಫ್ ಇದು ವಿಜುವಲ್ ಲೈಟ್ ಅದೆಲ್ಲ ಅಬ್ಸಾರ್ಬ್ ಆಗ್ಬಿಡ್ಬೋದು, ರಿಫ್ಲೆಕ್ಟ್ ಆಗ್ಬಿಟ್ಟು ಇಟ್ ಕ್ಯಾನ್ ಈವನ್ ಗೆಟ್ ಡಿಸ್ಟಾರ್ಟ್ ಆಗ್ಬಿಡ್ಬೋದು. ಆಮೇಲೆ ನಮ್ಮ ಯಾವುದೇ ಒಂದು ರೇಡಿಯೋ ಟೆಲಿಸ್ಕೋಪ್ ಮೂಲಕ ಇದನ್ನೆಲ್ಲ ನಾವು ನೋಡಕ್ ಹೋದಾಗ ನಮ್ಗೆ ವಿಚ್ ಎವರ್ ವಿಜುವಲ್ ವಿ ಗೆಟ್ ಥ್ರೂ ದಿ ಲೈಟ್ ವೇವ್ಸ್ ಅದು ಯಾವುದು ಕ್ಲಿಯರ್ ಆಗಿರೋದಿಲ್ಲ. ಹಾಗಾಗಿ ನಮ್ಗೆಲ್ಲ ಮಸ್ಕಾಗಿ ಕಾಣುತ್ತೆ ಅಂಡ್ ಮೆನಿ ಅ ಟೈಮ್ ಇಟ್ ಇಸ್ ಡಿಸ್ಟಾರ್ಟೆಡ್ ವ್ಯೂ. ಆದ್ರೆ ಇಫ್ ವಿ ಆರ್ ಏಬಲ್ ಟು ಗೆಟ್ ಪಿಕ್ಚರ್ ಫ್ರಮ್ ದಿ ಗ್ರಾವಿಟೇಷನಲ್ ವೇವ್ ದಟ್ ವುಡ್ ಹ್ಯಾವ್ ಎ ವೆರಿ ಕ್ಲಿಯರ್ ಪಿಕ್ಚರ್ ಅಂತ. ಅಂದ್ರೆ ನಮ್ಮ ಈ ಸೆಲೆಸ್ಟಿಯಲ್ ಬಾಡಿಗಳ ಎಕ್ಸಿಸ್ಟೆನ್ಸ್ ಬಗ್ಗೆ, ನಮ್ಮ ಹೋಲ್ ಯೂನಿವರ್ಸ್ ಬಗ್ಗೆ ವಾಟ್ ಎವರ್ ದಿ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್ ಬೇಸ್ಡ್ ಆನ್ ದಿ ಇದು ವಿಸಿಬಲ್ ಲೈಟ್ ಏನಿದೆಯೋ ಅದು ಆಗಿರೋದ್ರಿಂದ ಇಟ್ಸ್ ನಾಟ್ ಎ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದ್ಬಿಟ್ಟು ಅಸ್ಟ್ರಾನಮರ್ಸ್ ಯೋಚನೆ ಮಾಡ್ತಾರೆ. ಹಾಗಾಗಿ ಇನ್ಸ್ಟೆಡ್ ಆಫ್ ರಿಸೀವಿಂಗ್ ದಿ ಲೈಟ್ ವೇವ್ಸ್, ಇಫ್ ಯು ಆರ್ ಏಬಲ್ ಟು ರಿಸೀವ್ ದಿ ಗ್ರಾವಿಟೇಷನಲ್ ವೇವ್ಸ್ originated by any of our celestial body, will be able to analyze better and will be able to understand the our celestial body and its interaction much better ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಬಹುದು. ಹಾಗಾಗಿ ನಾವು ಆಗ್ಲೇ ಹೇಳಿದೆ, ಈ ರೆಸ್ಪೆಕ್ಟ್ ಆಫ್ ದಿ ಮೀಡಿಯಾ ಇಟ್ ಟ್ರಾನ್ಸ್ಮಿಟ್ಸ್
ಹಾಗೆ ಈವನ್ ಇಫ್ ಇಟ್ ಎಸ್ ಟ್ರಾನ್ಸ್ಮಿಟೆಡ್ ಥ್ರೂ ಸಮ್ ಅದರ್ ಮೆಟೀರಿಯಲ್, ಆಗ ಕೂಡ ಅದು ಯಾವ ಡಿಸ್ಟಾರ್ಷನ್ ಆಗದೆ ಇರೋದ್ರಿಂದ ನಮ್ಗೆ ಒಂದು ಒರಿಜಿನಲ್ ಇದು ಸಿಗುತ್ತೆ. ಅಂದ್ರೆ ನಾವು ಈ ಒಂದು ಸುಮ್ಮನೆ ತಮಾಷೆಗೆ ಅಥವಾ ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ನಮ್ಗೆ ಶುದ್ಧವಾದ ಗಂಗಾ ಜಲ ಬೇಕು ಅಂತಂದ್ರೆ ಆ ಗಂಗೋತ್ರಿಗೆ ಹೋಗಿ ನಾವು ಅದನ್ನ ನೀರ್ನ ಹಿಡ್ಕೊಂಡ್ ಬಂದ್ರೆ ನಮ್ಗೆ ಯಾವ ರೀತಿ ಅದು ಕಲುಷಿತವಾಗಿರೋದಿಲ್ಲ, ಪರಿಶುದ್ಧವಾದ ಗಂಗಾ ಜಲ ಸಿಗುತ್ತೆ. ಅದೇ ರೀತಿ ನಮಗೆ ಯಾವುದೇ ಒಂದು ಸೆಲೆಸ್ಟಿಯಲ್ ಬಾಡಿ, ಇಫ್ ಇಟ್ ಎಮಿನೇಟ್ಸ್ ಗ್ರಾವಿಟೇಷನಲ್ ವೇವ್, ಆರ್ ಇಫ್ ಟೂ ಸೆಲೆಸ್ಟಿಯಲ್ ಬಾಡಿ interacts with each other, or if it hits one another, ಆ ಟೈಮಲ್ಲಿ ಏನೇ ಒಂದು ಗ್ರಾವಿಟೇಷನಲ್ ವೇವ್ ಜನರೇಟ್ ಆಗಿದ್ರೆ ಅದನ್ನ ನಾವು ಹಾಗೇನೆ ತಗೊಂಡ್ಬರ್ಬೋದು. ಯಾಕೆಂದ್ರೆ ದಾರಿನಲ್ಲಿ ಅದೇನು ಪಲ್ಯೂಟ್ ಆಗಲ್ಲ, ಅಥವಾ ದಾರಿನಲ್ಲಿ ಅದು ಡಿಸ್ಟಾರ್ಟ್ ಆಗಲ್ಲ, ದಾರಿನಲ್ಲಿ ಏನು ಹಾಳಾಗಲ್ಲ, ಅಥವಾ ಅದು ಪಾತ್ರೆಯಲ್ಲಿ ಇಟ್ಟಿರೋದಕ್ಕೋಸ್ಕರ ಏನು ಬದಲಾಗಲ್ಲ ಅಂತ. ಆ ರೀತಿ ನಮ್ಗೆ ಪರಿಶುದ್ಧವಾದ ಅಂದ್ರೆ ವೆರಿ ಕ್ಲಿಯರ್ ಅಂಡ್ ಪ್ಯೂರ್ ಗ್ರಾವಿಟೇಷನಲ್ ವೇವ್ ಸ್ಟಿಲ್ ವಿ ವಿಲ್ ಬಿ ಏಬಲ್ ಟು ರಿಸೀವ್. ಆದ್ರೆ ಈ ಆಗ್ಲೇ ಹೇಳಿದೆ ಕಾಸ್ಮಿಕ್ ರಿಪಲ್ಸ್ ಅಂತಂದ್ರೆ, ಅಂಡ್ ದೀಸ್ ಗ್ರಾವಿಟೇಷನಲ್ ವೇವ್ಸ್ ಆಲ್ಸೋ ಟ್ರಾವೆಲ್ ಅಟ್ ದಿ ಸ್ಪೀಡ್ ಆಫ್ ಲೈಟ್, ಅಂಡ್ ಇಟ್ ಕ್ಯಾರಿ ಸಮ್ ಇನ್ಫಾರ್ಮೇಶನ್ ಅಬೌಟ್ ದಿ ಆರಿಜಿನ್ ಆಸ್ ವೆಲ್, ಕ್ಲೋಸ್ ಟು ದಿ ನೇಚರ್ ಆಫ್ ಗ್ರಾವಿಟಿ ಇಟ್ ಸೆಲ್ಫ್. ಅಂದ್ರೆ ಇದೇನಂತಂದ್ರೆ ಇದು ಎಷ್ಟು ನಮ್ಗೆ ಮುಖ್ಯ ಆಗತ್ತೆ ಅಂತಂದ್ರೆ, ಅದು ದಾರಿಯಲ್ಲಿ ಏನೆಲ್ಲ ಕೆಲಸಗಳು ಮಾಡುತ್ತೆ ಅಂದ್ರೆ, ಗ್ರಾವಿಟೇಷನಲ್ ವೇವ್ ಇಫ್ ಇಟ್ ಇಸ್ ಆರಿಜಿನೇಟೆಡ್ ಫ್ರಮ್ ಎ ಬ್ಲಾಕ್ ಹೋಲ್, ಅದು ಬರ್ತಾ ದಾರಿನಲ್ಲಿ ಇನ್ಯಾವ್ದಾದ್ರು ಸ್ಟಾರ್ ಜೊತೆ ಇಂಟ್ರಾಕ್ಟ್ ಆಗಿದ್ರೆ ಆ ಇನ್ಫಾರ್ಮೇಶನ್ ಕೂಡ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗಾಗಿ ನಾವು ಇದನ್ನೆಲ್ಲವನ್ನು ಅನಲೈಸ್ ಮಾಡಿ ಅಥವಾ ಅರ್ಥ ಮಾಡ್ಕೊಳ್ತಾ ಹೋದಾಗ ನಮ್ಗೆ ನಮ್ಮ ವಿಶ್ವದ ಬಗ್ಗೆ ಹೊಸದಾದ ಒಂದು ನೋಟ ಸಿಗುತ್ತೆ, ಹೊಸದಾದ ಒಂದು ಚಿತ್ರ ಸಿಗುತ್ತೆ, ಹೊಸದಾದ ಒಂದು ಸಿನಿಮಾ ನೋಡ್ದಂಗಾಗತ್ತೆ. ಅಂದ್ರೆ ಆ ಸಮಯದಿಂದ ಈಗ ಏನಾಯ್ತು, ಅಥವಾ ಒಂದು ಯಾವುದೋ ಒಂದು ಗ್ಯಾಲಕ್ಸಿ ಅಲ್ಲಿ ನಡೆದಂತ ಒಂದು ಘಟನೆ ನಮ್ಮ ಮುಂದೆ ಬರ್ಬೇಕಾದ್ರೆ ಏನೆಲ್ಲ ಬದಲಾವಣೆಗಳಾಯ್ತು, ಯಾಕೆ ಈ ಬದಲಾವಣೆಗಳಾದವು ಅಂತೆಲ್ಲ ನಾವು ತಿಳ್ಕೊಳ್ಬಹುದು. ಅಂದ್ರೆ ಆಗ್ಲೇ ನಾನು ಹೇಳಿದೆ, ದಿ ವಾಟ್ ಎವರ್ ದ ಪಿಕ್ಚರ್ ವಿ ಗೆಟ್ ಔಟ್ ಆಫ್ ದಿ ವಿಜುವಲ್ ಲೈಟ್, ಅದು ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲಿಮಿಟೇಷನ್. ಆಮೇಲೆ ನಾಟ್ ಓನ್ಲಿ ವಿಸಿಬಲ್ ಲೈಟ್, ಇವನ್ ಎಕ್ಸ್ ರೇಸು, ಗ್ಯಾಮಾ ರೇಸು, ಅಥವಾ ಇನ್ಯಾವುದೇ ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅಂದ್ರೆ ಈಗ ನಾವು ಸೆಲೆಸ್ಟಿಯಲ್ ಬಾಡಿಗಳೆಲ್ಲ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಮಾಡ್ತಾ ಇರುತ್ತೆ. ಅದನ್ನ ನಾವು ಬರೀ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ತಗೊಂಡು ನಾವು ಇಫ್ ಯು ಹಲೋ ಹಲೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಮಾತ್ರ ತಗೊಂಡು ನಾವೇನಾದ್ರು ಅನಲೈಸ್ ಮಾಡಕ್ಕೆ ಅಥವಾ ಅರ್ಥ ಮಾಡ್ಕೊಳಕ್ ಹೋದ್ರೆ ವಿಲ್ ನಾಟ್ ಗೆಟ್ ಎ ಕ್ಲಿಯರ್ ಪಿಕ್ಚರ್. ಅದ್ರ ಬದಲು ನಮಗೆ ಇಫ್ ಯು ಆರ್ ಏಬಲ್ ಟು ಗೆಟ್ ದಿ identify the gravitational waves emanated from any of those celestial bodies, you will be able to get a good picture of it. ಆಮೇಲೆ ಇದಕ್ಕೆಲ್ಲ ಜೊತೆಗೆ ಇನ್ನೂ ಒಂದು ನಮ್ಮ ಇಂಟ್ರೆಸ್ಟ್ ಇದೆ. ವಿ ಬಿಲೀವ್ ದೇರ್ ಇಸ್ ಡಾರ್ಕ್ ಮ್ಯಾಟರ್ ಅಂತ. ಈ ವೆನ್ ದಿಸ್ ಬಿಗ್ ಬ್ಯಾಂಗ್ ಹ್ಯಾಪನ್, ಈ ಎಷ್ಟೊಂದು ಈಗ ನಾವು ಅಡಿಗೆ ಮಾಡಕ್ಕೆ ಅಂತಂದ್ಬಿಟ್ಟು ಹೋದಾಗ ಅಡಿಗೆ ಮಾಡ್ತೀವಿ, ಅದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಉಪಯೋಗಿಸ್ತೀವಿ. ತರಕಾರಿಗಳಿರುತ್ತೆ, ಬೇಳೆಕಾಳುಗಳಿರುತ್ತೆ, ದವಸ ಧಾನ್ಯ ಇರುತ್ತೆ, ಎಲ್ಲವನ್ನು ಬಳಸದೆ ಉಳಿದೇ ಹೋಗಿರೋದೆಲ್ಲ ಪಕ್ಕದಲ್ಲಿರುತ್ತೆ. ಅದು ಸಿಪ್ಪೆ ಇರ್ಬೋದು, ಅಥವಾ ಹೆಚ್ಚಾಗಿ ಉಳಿದಿರೋ ತರಕಾರಿ ಇರ್ಬೋದು, ಇನ್ಯಾವುದೋ ಕೊಚ್ಚ ಹಾಕಿರೋದು ಇರ್ಬೋದು, ಸೌದೆ ಚೂರು ಇರ್ಬೋದು, ಇದ್ದಲು ಚೂರು ಇರ್ಬೋದು, ಈ ಕುದಿಬೇಕಾದ್ರೆ ಸಿಡಿದಿದ್ದ ಪಾತ್ರೆಯಿಂದ ಸೀದೋದ ಸಾಮಗ್ರಿ ಇರ್ಬೋದು, ಈ ತರ ಬೇರೆ ಬೇರೆ ಎಲ್ಲ ಉಳ್ಕೊಳುತ್ತೆ. ಹಾಗೇನೆ ದೋಸ್ ಮೆಟೀರಿಯಲ್ ವಿಚ್ ನಾಟ್ ಏಬಲ್ ಟು ಫಾರ್ಮ್ ಆಸ್ ಅ ಸ್ಟಾರ್ ಅಥವಾ ನೆಬ್ಯುಲಾ ಅಥವಾ ಗ್ಯಾಲಕ್ಸಿ ಆಗದೆ ಉಳಿದಿರೋದೆಲ್ಲ ಏನಾಗಿದೆ ಅಂತಂದ್ರೆ ಸ್ಟಿಲ್ ಇಟ್ ಇಸ್ ಇನ್ವಿಸಿಬಲ್ ಟು ಅಸ್. ಅಂದ್ರೆ ಡಾರ್ಕ್ ಮ್ಯಾಟರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ದೋಸ್ ವಿಚ್ ಆರ್ ಫಾರ್ಮ್ಡ್ ಅಸ್ ದಿ ರೈಟ್ ಪ್ರಾಡಕ್ಟ್, ನಮ್ಗೆ ಬೇಕಾದ ಪ್ರಾಡಕ್ಟ್ ಗಳೆಲ್ಲ ಆಯ್ತು ಅಂದ್ರೆ ಸ್ಟಾರ್ಸ್ ಆಯ್ತು, ಪ್ಲಾನೆಟ್ಸ್ ಆಯ್ತು, ಸ್ಯಾಟಲೈಟ್ಸ್ ಆಯ್ತು, ಅಥವಾ ನೆಬ್ಯುಲಾ ಆಯ್ತು, ಗ್ಯಾಲಕ್ಸಿ ಆಯ್ತು, ಹಾಗೆ ನಮ್ಗೆ ಏನೇನ್ ದಾರಿನಲ್ಲಿ ಬೇಕೋ ಗ್ಯಾಲಕ್ಸಿಗಳು ಎಲ್ಲಾನು ಆಗೋದ್ಮೇಲೆ ಉಳಿದು ಹೋಗಿದ್ದ ರೆಸ್ಟ್ ಆಫ್ ದಿ ಮ್ಯಾಟರ್ ಈ ಸ್ಟಿಲ್ ಇನ್ವಿಸಿಬಲ್ ಟು ಅಸ್. ಅದನ್ನ ಡಾರ್ಕ್ ಮ್ಯಾಟರ್ ಅಂತ ನಾವು ಅಸ್ಟ್ರಾನಮಿಯಲ್ಲಿ ಗುರುತಿಸ್ತೀವಿ. ಅದು ಡಾರ್ಕ್ ಮ್ಯಾಟರ್ ನಮಗೆ ಕಾಣಿಸ್ತಾ ಇಲ್ಲ, ಬಟ್ ಇಟ್ ಡಸಂಟ್ ಮೀನ್ ದಟ್ ದೇ ಆರ್ ನಾಟ್ ಇನ್ಫ್ಲೂಯೆನ್ಸಿಂಗ್ ಅಸ್ ಆರ್ ಎನಿ ಅದರ್ ಸೆಲೆಸ್ಟಿಯಲ್ ಬಾಡಿ ಅಂತೆಲ್ಲ. ಅವು ಕೂಡ ಈ ಗ್ರಾವಿಟೇಷನಲ್ ವೇವ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಅಂಡ್ ಕಂಟಿನ್ಯೂಸ್ಲಿ ದೇ ಎಮಿಟ್ ಗ್ರಾವಿಟೇಷನಲ್ ವೇವ್ಸ್ ಅಂಡ್ ದೇ ವುಡ್ ಬಿ ಇನ್ಫ್ಲೂಯೆನ್ಸಿಂಗ್ ಅವರ್ ಸ್ಟಾರ್ಸ್, ನೆಬುಲಾ ಅಂಡ್ ಗ್ಯಾಲಕ್ಸೀಸ್ ಅಂಡ್ ರೆಸ್ಟ್ ಆಫ್ ದಿ ಯೂನಿವರ್ಸ್. ಅದು ಆಗ್ತಾ ಇರುತ್ತೆ. ಹಾಗಾದ್ರೆ ಅದು ಎಲ್ಲಿದೆ, ಅದೇನ್ ಮಾಡ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದು ಕೂಡ ಅನದರ್ ಗ್ರೇಟ್ ಇಂಟ್ರೆಸ್ಟಿಂಗ್ ಥಿಂಗ್ ವಿಚ್ ಅವರ್ ಅಸ್ಟ್ರಾನಮರ್ಸ್ ವುಡ್ ಲೈಕ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ
we have a visible universe and we also have a invisible universe. ಸೊ ಇನ್ವಿಸಿಬಲ್ ಯೂನಿವರ್ಸ್ ಅಲ್ಲಿ ನಮಗೆ ಡಾರ್ಕ್ ಮ್ಯಾಟರ್ ಇದೆ. ಒಂದು ಅಂದಾಜಿನ ಪ್ರಕಾರ 25% ಆಫ್ ದಿ ಹೋಲ್ ಯೂನಿವರ್ಸ್ ಈಸ್ ಇನ್ವಿಸಿಬಲ್. ಅಂದ್ರೆ ನಮ್ಗೆ ವಿಸಿಬಲ್ ಯೂನಿವರ್ಸ್ ಅಂತ ನಾವು ಅನ್ಕೊಳ್ತೀವಿ, ಇಟ್ಸ್ ಓನ್ಲಿ 75%. ದಿ ರೆಸ್ಟ್ ಆಫ್ ದಿ 25% ಮೇ ಬಿ ಸ್ಟಿಲ್ ಇನ್ವಿಸಿಬಲ್. ಬಟ್ ದೇರ್ ಇಸ್ ಅನದರ್ ಎಸ್ಟಿಮೇಟ್, ಕೆಲವರು 50% ಇದೆ ಅಂತ ಹೇಳ್ತಾರೆ. 50% only we are able to see and rest of the 50% we are unable to see. There is a debate because it is all unimaginable numbers and many of these understandings are based on our postulates. ಅದು ನಮ್ಗೆ ಇನ್ನೂ ಖಚಿತವಾದ ಮಾಹಿತಿ ಸಿಕ್ಕಿರೋದಿಲ್ಲ, ಪ್ರೂಫ್ಗಳು ಸಿಕ್ಕಿರೋದಿಲ್ಲ. ಅಂದ್ರೆ ಫ್ರಮ್ ಫಾರ್ ಆಫ್ ನೆಬ್ಯುಲಾ ಇಫ್ ಫೋಟಾನ್ಸ್ ಆರ್ ಲೈಟ್ ವೇವ್ಸ್ ಬರ್ತಾ ಇದ್ದಾಗ ಅದು ಅದರ ಪ್ರಖರತೆ ಕಳ್ಕೊಳ್ಳೋದಕ್ಕೆ, ಆದ್ರೆ ಅದರ ಲೈಟ್ ಇದಿರುತ್ತಲ್ಲ ಲೂಮನ್ಸ್ ಅಥವಾ ಅದ್ರ ಕಾಣಿಸುವಂತ ಇದು ಕಳ್ಕೊಳ್ಳೋದಕ್ಕೆ ಏನು ಅಂತಂದ್ರೆ ಈ ಡಾರ್ಕ್ ಮ್ಯಾಟರ್ ವಿಲ್ ಇಂಟರ್ಫಿಯರ್ ಅಂತ. ಅಂದ್ರೆ ನಮ್ಗೆ ಎಷ್ಟೋ ದೂರದಿಂದ ಒಂದು ಬೆಳಕು ಬರ್ತಾ ಇದ್ರೆ ಅಥವಾ ಲೈಟ್ ಫೋಟಾನ್ಸ್ ಅಥವಾ ಲೈಟ್ ವೇವ್ಸ್ ನಮ್ ಕಡೆ ಬರ್ತಾ ಇದ್ರೆ ಅದು ನಮ್ಗೆ ಅದ್ರ ಸ್ಟ್ರೆಂತ್ ಯಾಕೆ ಕಡಿಮೆ ಆಗುತ್ತೆ ಅಂತಂದ್ರೆ ದಿ ಡಾರ್ಕ್ ಮ್ಯಾಟರ್ ಅರೌಂಡ್ ಇಟ್ would eat away a lot of the light emitted by for the origin ಅಂತ. ಅಂದ್ರೆ ಇದನ್ನ ವಿಮ್ಸ್ ಅಂತ ಕರೀತಾರೆ ಅಸ್ಟ್ರಾನಮರ್ಸ್. ವೀಕ್ಲಿ ಇಂಟ್ರಾಕ್ಟಿಂಗ್ ಮ್ಯಾಸಿವ್ ಪಾರ್ಟಿಕಲ್ಸ್, ಅಂದ್ರೆ ಸೈಜ್ ಅಲ್ಲಿ ಅದೆಲ್ಲ ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಏನೆ, ಆದ್ರೆ ದಟ್ ಇಂಟ್ರಾಕ್ಷನ್ ಇಸ್ ವೆರಿ ವೆರಿ ವೀಕ್ ಅಂತ, ಅದಕ್ಕೆ ವಿಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಕ್ಷೀಣವಾಗಿ ಪ್ರಭಾವ ಬೀರೋದು ಅಂದ್ರೆ ವೀಕ್ಲಿ ಇಂಟ್ರಾಕ್ಟಿಂಗ್, ಆದ್ರೆ ಸೈಜ್ ಅಲ್ಲಿ ದೊಡ್ಡದಾದ ಕಣ ಅಂದ್ರೆ ಮ್ಯಾಸಿವ್ ಪಾರ್ಟಿಕಲ್ಸ್. ಇದನ್ನ ಗುರುತಿಸೋದಿಕ್ಕೆ ಈ ಆಸ್ಟ್ರೇಲಿಯಾದಲ್ಲಿ ಒಂದು ಅನ್ಯೂಸ್ಡ್ ಇದನ್ನ ಚಿನ್ನದ ಗಣಿ ಅಂದ್ರೆ ಗೋಲ್ಡ್ ಮೈನ್ ಯೂಸ್ ಮಾಡ್ತಾರೆ. ನಮ್ಮಲ್ಲೂ ಬಿ.ವಿ. ಶ್ರೀಕಂಠನ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ರು. ಅವರು ಈ ಕಾಸ್ಮಿಕ್ ರೇಸ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನಮ್ಮ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಲ್ಲಿ ಇನ್ ದಿ ಡೀಪ್ ಮೈನ್ಸ್ ಹಿ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಎ ಲ್ಯಾಬೊರೇಟರಿ. ಅಂದ್ರೆ ಅಲ್ಲಿ ನಿಮಗೆ ಬೇರೆ ಯಾವುದರ ಒಂದು ಪ್ರಭಾವನೂ ಇರಲ್ಲ. ಅಂದ್ರೆ ಮೆನಿ ಆಫ್ ಅವರ್ ಈ ಅಸ್ಟ್ರಾನಮಿಕಲ್ ಈವೆಂಟ್ಸ್ ಅದೆಲ್ಲ ತಿಳ್ಕೊಳ್ಬೇಕಾದ್ರೆ ಕಾಸ್ಮಿಕ್ ರೇಸ್ ವುಡ್ ಇಂಟರ್ಫಿಯರ್. ಅಂದ್ರೆ ಕಾಸ್ಮಿಕ್ ರೇಸ್ ಇಂಟರ್ಫಿಯರೆನ್ಸ್ ಎಲ್ಲಿರೋದಿಲ್ಲ ಅಂದ್ರೆ ಡೀಪ್ ಮೈನ್ಸ್ ಅಲ್ಲಿ ಅದು ಇರುತ್ತೆ. ಆಮೇಲೆ ಈವನ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕೂಡ ಈಗ ಡಾರ್ಕ್ ಮ್ಯಾಟರ್ ಐಡೆಂಟಿಫೈ ಮಾಡುವಂತ ಇನ್ಸ್ಟ್ರುಮೆಂಟೇಶನ್ ಕೂಡ ಇದೆ. ಇದು ಸುಮ್ನೆ ಒಂದು ರೆಪ್ರೆಸೆಂಟೇಟಿವ್ ಪಿಕ್ಚರ್. ಈ ಮಧ್ಯದಲ್ಲಿ ಇರುವಂತದನ್ನ ಈ ಡಾರ್ಕ್ ಮ್ಯಾಟರ್ ಅಂತ ತಿಳ್ಕೊಳ್ಬಹುದು. ಆಮೇಲೆ ಮೆನಿ ಆಫ್ ದಿ ಅಸ್ಟ್ರಾನಮರ್ಸ್ ಸೈಂಟಿಸ್ಟ್ ಆರ್ ಸೇಯಿಂಗ್ ಈಗ ನಮ್ಗೆ ಗ್ರಾವಿಟೇಷನಲ್ ವೇವ್ ಡಿಸ್ಕವರಿಗಿಂತ ದಿ ಮೋರ್ ಇಂಪೆಂಡಿಂಗ್ ಟಾಸ್ಕ್ ಆನ್ ಅಸ್ ಇಸ್ ಟು ಐಡೆಂಟಿಫೈ ಅಂಡ್ ಫೈಂಡ್ ಔಟ್ ದಿ ಡಾರ್ಕ್ ಮ್ಯಾಟರ್ ಹೇಳ್ತಾರೆ. ಅಂಡ್ ಇನ್ ದಿ ವೆರಿ ರೀಸೆಂಟ್ ಸೆಮಿನಾರ್ ಆಫ್ ಅಮೆರಿಕನ್ ಅಸೋಸಿಯೇಟ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಸೈನ್ಸ್ ಅಲ್ಲಿ ಇದನ್ನ ನಾವು ಮುಖ್ಯವಾಗಿ ನಮ್ಗೆ ಗುರುತ್ವದ ಅಲೆ ಅಥವಾ ಗ್ರಾವಿಟೇಷನಲ್ ವೇವ್ ಕಂಡುಹಿಡಿದಿದ್ದು ಅದು ಇಟ್ಸ್ ಓನ್ಲಿ ಎ ಟೂಲ್ ದಟ್ ಇಸ್ ಅವೈಲಬಲ್ ಟು ಅಸ್. More than the tool, using the tool we should be able to understand the mysteries of the universe and unknown events of the universe and unknown matter of the universe, that is like dark matter ಅಂತ. ಅದಕ್ಕೆ ಅಮೆರಿಕದ ಒಂದು ಸೌತ್ ಡಕೋಟಾದಲ್ಲಿ ಅಗೇನ್ ಒನ್ ಆಫ್ ದಿ ಡೀಪ್ ಮೈನ್ ವಿಚ್ ಇಸ್ ಅನ್ಯೂಸ್ಡ್, ಅದರಲ್ಲಿ ಒಂದು 2 ಕಿಲೋಮೀಟರ್ ಒಂದು ಡೀಪ್ ಟನಲ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೂಡ ನಡೀತಾ ಇತ್ತು. ಅದರೊಳಗೆ ಏನು ಅಂತಂದ್ರೆ ಈ ಕ್ಸೆನಾನ್ ಲಿಕ್ವಿಡ್ ಕ್ಸೆನಾನ್ ನ -100°C ಅಲ್ಲಿ ಇಟ್ಬಿಟ್ಟು ಇದು ಸೈಂಟಿಸ್ಟ್ ವರ್ ಜಸ್ಟ್ ಅವೈಟಿಂಗ್ ಫಾರ್ ದಿ ಡಾರ್ಕ್ ಮ್ಯಾಟರ್ ಟು ಕಮ್ ಅಂಡ್ ವಿಸಿಟ್ ದಟ್ ಟನಲ್ ಅಂತ. ಆದ್ರೆ ಅವರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತಂದ್ರೆ ಈವನ್ ಡಾರ್ಕ್ ಮ್ಯಾಟರ್ ಇಂಟ್ಯಾಕ್ಟ್ಸ್ ವಿತ್ ಒನ್ ಆಟಮ್ ಆಫ್ ಕ್ಸೆನಾನ್, ಆವಾಗ ಲೈಟ್ ಎಮಿಟ್ ಆಗತ್ತೆ ಅಂತ ಅಂದ್ಬಿಟ್ಟು ಅವರ ಎಕ್ಸ್ಪೆಕ್ಟೇಷನ್ ಇತ್ತು. ಇದ್ರದ್ದು ಪಿಕ್ಚರ್ ಆಫ್ ದಟ್ ಟನಲ್ ಲ್ಯಾಬೊರೇಟರಿ ಟು ಐಡೆಂಟಿಫೈ ಡಾರ್ಕ್ ಮ್ಯಾಟರ್. ಆಮೇಲೆ ಅದು ಅವರಿಗೆ ಯಾವ ಒಂದು ದೊಡ್ಡ ಯಶಸ್ಸು ಸಿಗ್ಲಿಲ್ಲ. ಅದರಿಂದ 2016 ಅಲ್ಲಿ ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಅದನ್ನ ಒಂಥರ ಮ್ಯೂಸಿಯಂ ತರ ಇಟ್ಟಿದ್ದಾರೆ. ಈಗ ಅದ್ರ ಪಕ್ಕದಲ್ಲೇ ಇನ್ನೊಂದು ದೇ ಬಿಲ್ಟ್ ಎ ನ್ಯೂ ಲ್ಯಾಬೊರೇಟರಿ ವಿತ್ ಬೆಟರ್ ಇನ್ಸ್ಟ್ರುಮೆಂಟೇಶನ್ ಅಂಡ್ ಬೆಟರ್ ಎಕ್ವಿಪ್ಮೆಂಟ್ ಆಯ್ತು. ಅದು 2020 ನಲ್ಲಿ
ಏಪ್ರಿಲ್ ಅಲ್ಲಿ ಕಂಪ್ಲೀಟ್ ಆಗ್ಬೇಕಾಯ್ತು. ಆಮೇಲೆ ಟೈಮ್ ಲೈನ್ ವಾಸ್ ಚೇಂಜ್ ಟು ಅಕ್ಟೋಬರ್ 2020. But due to COVID-19, the construction work is still going on, and hopefully by this year, this new tunnel laboratory would be able to function, and people would be able to identify the dark matter. Idu a picture of that experiment. ಈಗ ನಾನು ಆಗ್ಲೇ ಹೇಳಿದಾಗೆ the gravitational wave will not only give us a picture of what happened at the time of Big Bang, and later whatever the celestial events that took place. Other in addition to that, ಈ ನಮ್ಮ ಕನ್ವೆನ್ಷನಲ್ ಅಬ್ಸರ್ವೇಟರಿ ಗೊತ್ತಾಗದಿರೋ ಹಾಗೆ ಈ ಡಾರ್ಕ್ ಮ್ಯಾಟರ್ ಕೂಡ ಇದು ಕಂಡುಹಿಡಿಯಕ್ಕೆ ಸಾಧ್ಯ. ಆಮೇಲೆ ಇವನ್ ಐನ್ಸ್ಟೀನ್ ಅವರ ಇದ್ರೊಳಗೆ ಹೈಪೋಥಿಸಿಸ್ ಅಲ್ಲಿ ಸ್ಪೋಕನ್ ಅಬೌಟ್ ಡಾರ್ಕ್ ಮ್ಯಾಟರ್, ಅಂದ್ರೆ ಅಗೋಚರ ದ್ರವ್ಯಗಳು ಇರುತ್ತೆ ಅಂತ ಹೇಳಿದ್ರು. ಈಗ ನಮ್ಗೆ ಏನು ಅಂತಂದ್ರೆ, we should be able to have sensors which can detect gravitational wave. ಅದು ನಮ್ಗೆ ಏನಾದ್ರು ಸಿಕ್ಕಿದ್ರೆ, and using that gravitational wave, we should be able to identify all that matter which were either to us invisible. ಅಂದ್ರೆ ನಮ್ಗೆ ಇದುವರೆಗೂ ಅರ್ಥ ಆಗದೆ ಇರೋದೇನು ಇಲ್ಲ ಅಂತಂದ್ಬಿಟ್ಟು ನಾವು ಮುಂದೆ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಕೊಳ್ಬಹುದು ಅಂತ ದಿನ ಏನ್ ತುಂಬಾ ದೂರ ಇಲ್ಲ. ನಾವು ಈಗ ನಡೀತಿರುವಂತ ಪ್ರಯೋಗಗಳು, ಈಗ ನಡೀತಿರುವಂತ ಎಕ್ಸ್ಪೆರಿಮೆಂಟ್ಸು, ಅದೆಲ್ಲವೂ ಕೂಡ ನಮ್ಗೆ ಇಷ್ಟೊಂದು ನಮ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಅಂದ್ರೆ ನಾವು ಒಂಥರ ಇಟ್ ಇಸ್ ಲೈಕ್ ವಿ ಆರ್ ಆಲ್ ಸಿಟಿಂಗ್ ಇನ್ ಎ ಟೈಮ್ ಕ್ಯಾಪ್ಸೂಲ್, and we can just travel billions of years behind. ಅಂದ್ರೆ ನಮ್ ಹಿಂದಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದಾಗೆ ಏನಾಯ್ತು, ಇಲ್ಲೇನಾಯ್ತು, ಯಾವ ಸ್ಟಾರ್ ಇತ್ತು, ಬ್ಲಾಕ್ ಹೋಲ್ ಎಲ್ಲಿತ್ತು, ಯಾವ ಗ್ಯಾಲಕ್ಸಿ ಫಾರ್ಮ್ ಆಯ್ತು ಅಂತ ನಾವು ಟೈಮ್ ಕ್ಯಾಪ್ಸೂಲ್ ಅಲ್ಲಿ ಕೂತ್ಕೊಂಡು ನಾವು ಹಿಂದೆ ಹೋಗ್ಬೋದು. ಆ ಒಂದು ಇದನ್ನೆಲ್ಲಾನು ಏನೇನೆಲ್ಲ ನಡೀತಿ ಈವೆಂಟ್ಸ್ ಗಳೆಲ್ಲ ನಾವು ಪಿಕ್ಚರೈಸ್ ಮಾಡ್ಕೋಬಹುದು. ಅಂದ್ರೆ ವಿ ವುಡ್ ಗೆಟ್ ಎ correct understanding of the formation of our universe, because we are in part of this universe, and we are interested in knowing how all such things happen. Andre sometimes these kinds of interests only would give way for discovery of new instrumentation, new ideas, new experiments, and it would keep millions of astronomers around the globe to be continuously engaged. ಈ ಹಿಂದೆ ನಾವು about 4 years ago when Higgs boson particle was detected, ಅಂದ್ರೆ ಆಗ ಕೂಡ ನಮ್ಗೆ ಒಂದು ಈ ಗಾಡ್ ಪಾರ್ಟಿಕಲ್ ಅಂತ ಹೇಳ್ತಾ ಇದ್ವಿ. ಗಾಡ್ ಪಾರ್ಟಿಕಲ್ ಈಸ್ ದಿ ಆರಿಜಿನ್ ಫಾರ್ ರೆಸ್ಟ್ ಆಫ್ ದಿ ಯೂನಿವರ್ಸ್, ಆರ್ ದ ರೆಸ್ಟ್ ಆಫ್ ದಿ ಪಾರ್ಟಿಕಲ್ಸ್ ಅಂಡ್ ರೆಸ್ಟ್ ಆಫ್ ದಿ ಮ್ಯಾಟರ್ ಫಾರ್ಮ್ಡ್ ಔಟ್ ಆಫ್ ದಿ ಗಾಡ್ ಪಾರ್ಟಿಕಲ್ಸ್ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಆಮೇಲೆ ಅದಷ್ಟೇ ಹಾಗಾದ್ರೆ ಅದಕ್ಕೆ ಕೂಡ ಈಗ ನಾವು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಈ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನೆಲ್ಲವನ್ನು ಒಟ್ಟಿಗೆ ಕೂಡಿಸ್ಕೊಂಡು ವಿ ಮೇ ಬಿ ಏಬಲ್ ಟು ಗೆಟ್ ಎ ಬೆಟರ್ ಪಿಕ್ಚರ್ ಅಂಡ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಯೂನಿವರ್ಸ್ ಅಂತ. ಅಂದ್ರೆ ಈ ರೀತಿ ಒಂದು ಇಂಟ್ರೆಸ್ಟ್ ನಮ್ಮಲ್ಲಿ ಯಾವಾಗ್ಲೂ ಇರಬೇಕು, ಇದನ್ನ ಜನರೇಟ್ ಮಾಡ್ತಾ ಇರ್ಬೇಕು. ನಿಮ್ಗೆ ಅಸ್ಟ್ರಾನಮಿ ಕ್ಲಬ್ಗಳಿದೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ನಿಮ್ಮ ಮೂಡುಬಿದ್ರೆ ಆಗ್ಲಿ, ಕಾರ್ಕಳ ಆಗ್ಲಿ, ಪುತ್ತೂರ್ ಆಗ್ಲಿ, ಪಿಲಿಕುಳ ಆಗ್ಲಿ, ಅಲ್ಲೆಲ್ಲ ಕೂಡ ದಿ ಸ್ಟೂಡೆಂಟ್ಸ್ ಆರ್ ವೆರಿ ವೆರಿ enthusiastic, and more than the students, their teachers are much more enthusiastic, because many of these events organized by these professors have been part of those programs, and I also listened to them as a curious student. ಹಾಗಾಗಿ ನಿಮ್ಮಲ್ಲಿ ಈ ತರದೆಲ್ಲ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, and I am so happy that even today evening you are all participating it. And as I was making a mention, ಇದೊಂಥರ ತೆರೆ ನಮ್ಮ ಮುಂದೆ ಬರುತ್ತೆ. ಆ ತೆರೆ ನಮ್ಮ ಕಂಪ್ಯೂಟರ್ ತೆರೆ ಮೇಲೆ ಅಥವಾ ದೊಡ್ಡದಾದ ಒಂದು ವಿಶಾಲವಾದ ತೆರೆ ಮೇಲೆ ಒಂದು ಒಳ್ಳೆಯ ಚಿತ್ರಣ ಕೊಡುತ್ತೆ ನಮ್ಮ ಇಡೀ ವಿಶ್ವದ ಉದ್ಯಮ. ಅದಕ್ಕೋಸ್ಕರ ಈ ಒಂದು ಸಂದೇಶ ಇಟ್ಕೊಂಡು ನನ್ನ ಇವತ್ತಿನ ಮಾತುಕತೆಯನ್ನು ಆಯ್ಕೆ ಮಾಡ್ಕೊಂಡೆ. ಅದನ್ನ ಈಗ ಮುಗಿಸ್ತಾ ಇದ್ದೀನಿ. ಇದರ ನಂತರ ನಿಮ್ಮಲ್ಲಿರುವ ಪ್ರಶ್ನೆಗಳನ್ನು ಕೂಡ ನೀವು ಕೇಳಬಹುದು. ಇಷ್ಟು ಹೇಳಿ ನನ್ನ ಈ ಪ್ರೆಸೆಂಟೇಷನ್ ನಾನು ಮುಗಿಸ್ತಾ ಇದ್ದೀನಿ.
Participants, if you have any questions, you can ask with sir. Sir, who made the Big Bang theory ಅಂತ ಕೇಳ್ತಾ ಇದ್ದಾರೆ. I cannot identify a single person who claimed or whose conceptualized Big Bang theory ಅಂತ. There are a lot of people who are trying to give an understanding for the Big Bang theory. ಅವ್ರನ್ನ ಅಂತ ಹೇಳ್ಬೋದು. Even Einstein believed in Big Bang theory. Even people before Einstein too believed in Big Bang theory. ಆಮೇಲೆ is Earth revolving faster than usual ಅಂತ ಕೇಳ್ತಾ ಇದ್ದಾರೆ. I don't think the speed must have changed marginally, but it's not so. I mean, there is no record available to us that it is changed its speed ಅಂತ ಹೇಳ್ಬೋದು. What is the life of these gravitational waves ಅಂತ ಕೇಳಿದ್ದಾರೆ. Gravitational waves are eternal. It is not going to get destroyed. If those were to be destroyed, then whatever that has originated some 14 billion years, we are receiving it now. Andre 14 billion years it has passed its life. Adrinda it is not going to get destroyed because it's not going to get distorted with the medium it passes through. Amele even if there is any obstruction that comes to it, avag kuda eno badlagodilla. ಆಮೇಲೆ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಕನ್ಸಿಡರ್ಡ್ ಆಸ್ ಎನರ್ಜಿ? ಇಫ್ ಎಸ್, ಇಟ್ ಇಸ್ ಕೈನೆಟಿಕ್ ಎನರ್ಜಿ ಆರ್ ಪೊಟೆನ್ಷಿಯಲ್ ಎನರ್ಜಿ? ಐ ಹ್ಯಾವ್ ನೋ ಆನ್ಸರ್ ಫಾರ್ ದಿಸ್. ಯಾರು ಫಿಸಿಕ್ಸ್ ಪ್ರೊಫೆಸರ್ ಬಗ್ಗೆ ಆ ಥರ ಕೇಳ್ಬೋದು. ಗ್ರಾವಿಟೇಷನಲ್ ವೇವ್ಸ್ ಆರ್ ಡಿಟೆಕ್ಟೆಡ್ ಬೈ ಯೂಸಿಂಗ್ ಇಂಟರ್ಫೆರೋಮೀಟರ್, ಬಟ್ ಹೌ ದೇ ಆರ್ ಟ್ರೇಸ್ಡ್ ಟು particular sources? How can we say this particular neutron star emitted wave anta? Adike it is not just one detection of one gravitational wave coming to one observatory. See, a lot of radio astronomers are making observation, and they are trying to identify where are the black holes and which black holes are interacting with one another. ಅದೆಲ್ಲ ನೋಡ್ತಾ ಇರ್ತಾರೆ. Based on many such data that are coming to them as evidence, then they will identify, they will focus, not just the gravitational wave ಒಂದೇ ಒಂದು ಪ್ರೂಫ್ ಇಂದ ಅದನ್ನ ಅವರು ಐಡೆಂಟಿಫೈ ಮಾಡೋದಿಲ್ಲ. ಹಾಗಾಗಿ fair amount of belief we can have on the proposition of these scientists. They will have multiple observatory results available to them. Can we say Earth is the most superior planet compared to other planets? Yes, until and unless we find people as intelligent as us in any other celestial body. Ali tanka navu we can always claim and we are more Earth is a superior planet compared to. Andre it is just like making a blanket statement. Is man the most intelligent man or a superior animal on the earth ಅಂತ ನಾವು ಕೇಳ್ಕೊಂಡು ನಾವೇ ಎಸ್ ಅಂತ ಹೇಳ್ಕೊಳ್ತೀವಲ್ಲ, ಆ ಥರ ಇದನ್ನ ನಾವು ತಕ್ಷಣಕ್ಕೆ ಆ ಥರ ಹೇಳ್ಕೋಬಹುದು. ಕ್ಯಾನ್ ಗ್ರಾವಿಟೇಷನಲ್ ವೇವ್ಸ್ ಡಿಫ್ಲೆಕ್ಟ್? ಇಲ್ಲ, ಅದೇ ಹೇಳಿದಲ್ಲ, ಇಟ್ ವಿಲ್ ನಾಟ್ ಗೆಟ್ perturbed with anything on its way. Whether gravitational waves have some properties as sound waves, ಅದಾಗಲೇ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಡಿಫೈನ್ ಮಾಡಿದೆ. ಹಾಗಾಗಿ ಸೌಂಡ್ ವೇವ್ಸ್ ತರ ನಾವು ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಇಫ್ ದಿ ಗ್ರಾವಿಟೇಷನಲ್ ವೇವ್ ಕ್ಯಾನ್ ನೆವರ್ ಬಿ ಡಿಸ್ಟ್ರಾಯ್ಡ್, does it need indefinite space or will it bounce back from the edge? Okay, that's a very interesting question from Advait. Yes, ಅಂದ್ರೆ ನಾವು ದಿ ಸ್ಪೇಸ್ ಇಸ್ ಇನ್ಫೈನೈಟ್ ಅಂತ ನಾವು ಈಗ ತಕ್ಷಣ ಕಂಡುಕೊಳ್ಳೋದು. ವೆದರ್ ವಿ ಆರ್ ಏಬಲ್ ಟು ಫೈಂಡ್ ದಿ ಎಡ್ಜ್ ಫಾರ್ ದಿ ಸ್ಪೇಸ್ ಗೊತ್ತಿಲ್ಲ. ಅಂಡ್ ಇಟ್ಸ್ ನಾಟ್ ಎ ಬ್ಲಾಂಕೆಟ್ ದಟ್ ಇಸ್ ಸ್ಪ್ರೆಡ್ ಓವರ್. ಇಟ್ ಕುಡ್ ಬಿ globe, size of a globe, or even the pattern of a globe, do not know. But as of now we can say that is infinite idu anta ankolbodu. Hagagi I don't know, maybe some gravitational wave must have gone to the edge and jumped out of it. Does the gravitational waves affect time, since it's perturbation of space time? From Anvayaba, I do not know. I am not too sure about it.
Does the influence of gravity extend out forever? I don't know whether it is not related to gravitational wave they're talking about. Is parallel space present? ಈಗ ಪ್ಯಾರಲಲ್ ಸ್ಪೇಸ್ ಅಂದ್ರೆ ದಿ ಸೇಮ್ ಡಾರ್ಕ್ ಮ್ಯಾಟರ್ ತಗೊಂಡ್ರೆ 75% ಅಂಡ್ 25%. ಸೊ ಅದಕ್ಕೋಸ್ಕರ ಪ್ಯಾರಲಲ್ ಸ್ಪೇಸ್ ಅಂತ ನಾವು ಅನ್ಕೊಂಡ್ರೆ ಇರ್ಬೋದು. ಬಟ್ ಇಟ್ಸ್ ಅಗೇನ್ ಲೆಫ್ಟ್ ದಿ ಇಮ್ಯಾಜಿನೇಷನ್ ದೇರ್ ಇಸ್ ಅನದರ್ ಸ್ಪೇಸ್ ಅಂತ ಗೊತ್ತಿಲ್ಲ. ಸರ್, ಈಸ್ ಎಕ್ಸ್ಪಾನ್ಷನ್ ಆಫ್ ಯೂನಿವರ್ಸ್ ಈಸ್ ಇನ್ಕ್ರೀಸಿಂಗ್ ಆರ್ ಆಕ್ಸಲರೇಟ್? ಇಟ್ ಇಸ್ ಇನ್ಕ್ರೀಸಿಂಗ್. ಇಟ್ಸ್ space is increasing. Will Earth gravity will be changed due to these waves? No, it will not have any effect as of now, or as of my understanding, it would not change or alter the gravitational force on the Earth. ಇನ್ನೇನಾದರೂ ಪ್ರಶ್ನೆಗಳಿದೆಯಾ? Did I answer all the questions? Did I leave anything? Aliens are there, sir. It is an interesting thing. As of now, with our present understanding, we are not able to find life elsewhere in our solar system or beyond our solar system. And the one understanding is that there could be billions of suns or sun-like stars in the whole universe, and definitely there could be thousands of stars similar to sun, which will have planets like Earth and other planets. But the distances what we are speaking about are all millions of light years. So even if people like us living on another solar system, I mean within quotes if I say, and we will not be able to contact them. It is just like I always keep telling when such questions get arise. ಈಗ ನಮ್ಮ ಮಲೆನಾಡಿನಲ್ಲಿ ಕಾಡಲ್ಲಿ ಒಂದು ಇರುವೆ ಇರುತ್ತೆ, ಅಮೆಜಾನ್ ಕಾಡಲ್ಲೂ ಒಂದು ಇರುವೆ ಇರುತ್ತೆ. ಬೋತ್ ants would not even get to know whether another ant exists ಅಂತ ಅಂದ್ಬಿಟ್ಟು. And in their whole lifetime they will not be able to connect with each other. ಅಂದ್ರೆ ಒಂದು ಇರುವೆಗೆ ಲೈಫ್ ಸ್ಪ್ಯಾನ್ ತಗೊಂಡು ಆ ಒಂದು ದೊಡ್ಡ ಮಲೆನಾಡಿನ ಕಾಡು ಅಥವಾ ವೆಸ್ಟರ್ನ್ ಘಾಟ್ಸ್ ನ ಕಾಡು ತಗೊಳ್ಳಿ, ಆಮೇಲೆ ಈಗ ಅಮೆಜಾನ್ ಕಾಡಲ್ಲಿ ಒಂದು ಇರುವೆಯನ್ನು ತಗೊಳ್ಳಿ, ಆ ಎರಡು ಇರುವೆ ಅದರ ಜೀವಮಾನದಲ್ಲಿ ಒಂದಕ್ಕೊಂದು ಭೇಟಿ ಮಾಡಕ್ಕೂ ಆಗಲ್ಲ, ಅದು ಇದೆ ಅಂತನೂ ಗೊತ್ತಿರೋದಿಲ್ಲ. ಅದೇ ರೀತಿ ಏಲಿಯನ್ಸ್ ಬಗ್ಗೆ ನಾವು ಅದೇ ರೀತಿ ಅನ್ಕೋಬಹುದು. ಏಲಿಯನ್ಸ್ ಎಲ್ಲೋ ಇರಬಹುದು ಅಂತ ಅನ್ಕೊಂಡ್ರು ನಾವು ಇಲ್ಲಿ ಮನುಷ್ಯರು ವಿತ್ ಅವರ್ ಪ್ರೆಸೆಂಟ್ ಟೆಕ್ನಾಲಜಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ನಾಟ್ ಬಿ ಏಬಲ್ ಟು ಕಮ್ಯುನಿಕೇಟ್ ಆರ್ ವಿಲ್ ನಾಟ್ ಬಿ ಏಬಲ್ ಟು ಇಂಟ್ರಾಕ್ಟ್. ಸೊ ಈವನ್ ಇಫ್ ದೇ ಎಕ್ಸಿಸ್ಟ್, ಲೆಟ್ ದೆಮ್ ಎಕ್ಸಿಸ್ಟ್ ಅಂತ ನಾವು ಅನ್ಕೊಳ್ಬಹುದು. ಕ್ಯಾನ್ ವಿ ಟ್ರಾವೆಲ್ ಥ್ರೂ ಟೈಮ್? ಡೋಂಟ್ ನೋ. ಲೈಕ್ ಇಫ್ ವಿ ಗೆಟ್ ಇನ್ ದಿ ಟೈಮ್ ಕ್ಯಾಪ್ಸೂಲ್ ಅಂತ ಹೇಳ್ಬೋದು. ಟೈಮ್ ಕ್ಯಾಪ್ಸೂಲ್ ಖಂಡಿತ ಇದ್ರೆ ನನಗೂ ಒಂಥರ ಇಂಟ್ರೆಸ್ಟ್. ಇನ್ಸ್ಟೆಡ್ ಆಫ್ ಗೋಯಿಂಗ್ ಬ್ಯಾಕ್ವರ್ಡ್ಸ್, ಐ ವುಡ್ ಲೈಕ್ ಟು ಗೋ ಫಾರ್ವರ್ಡ್ ಅಂಡ್ ವುಡ್ ಲೈಕ್ ಟು ಸಿ ವಾಟ್ ವುಡ್ ಹ್ಯಾಪನ್. Do planets have their own gravitational strength, or the planets have same strength of gravitational force? Adre nange illi artha agಲಿಲ್ಲ Chris Milton DeCosta. Definitely all the celestial bodies which have which are orbiting the sun, ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಎಲ್ಲಕ್ಕೂ ಗ್ರಾವಿಟೇಷನಲ್ ಫೋರ್ಸ್ ಇದ್ದೇ ಇದೆ. ಬಟ್ ದಿ ಡಿಗ್ರಿ ವೇರೀಸ್ ಆರ್ ದಿ ಆಕ್ಸಲರೇಷನ್ ವೇರೀಸ್. ಅದು ಈಸ್ ಬಿಗ್ ಬ್ಯಾಂಗ್ continuous process? If so, then is there any prediction what next? Adu gottilla. See, the one big bang, still we are not able to understand, which happened 14.6 billion years ago. ಅದಾದ್ಮೇಲೆ ಇನ್ನೆಷ್ಟು ಆಗಿದೆ ಗೊತ್ತಿಲ್ಲ, ಇದು ನೋಡ್ಬೇಕು. ಅದು ಮುಂದೆ ಆಗತ್ತಾ ಅದು ಗೊತ್ತಿಲ್ಲ. Can gravitational wave have dual nature like EM wave? I don't think it will have, with my understanding, it will have a dual nature. Will the gravitational wave pull object towards it? No, it will not. Then what is the continuous process? Can ordinary particles decay into dark matter? Could dark matter have an electrical charge? Idu enaಗಿದೆ ಅಂದ್ರೆ I was making a mention about Professor B.V. Srikantan's experiment in polar goldfields. ಅವರು ಈ ಪ್ರೋಟಾನ್ ಡಿಕೆ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ವೆದರ್ proton will decay and will finally get vanished ಅಂತ ಮಾಡ್ತಾ ಇದ್ರು. ಅದಕ್ಕೆಲ್ಲ ಇನ್ನು
I at least I do not have much information on the particle physics. ಇದ್ರೊಳಗೆ ನಾನು ನಾಟ್ ಎ ಸ್ಪೆಷಲಿಸ್ಟ್ ಆನ್ ದಟ್. Sun will become black hole or what? Black hole ಆಗೋದಕ್ಕೆ some certain sizes ಇದೆ. I doubt whether sun will become a black star. ಆಗೋದಿಲ್ಲ. ಪ್ರೊಫೆಸರ್ ಕೆ ವಿ ರಾವ್ ಏನೋ ತಲೆ ಅಲರ್ಸ್ತಾ ಇರೋದ್ರಿಂದ I take that he would he had supported me ಅಂತ ಅನ್ಕೊಂಡಿದ್ದೀನಿ. Does every black hole contain singularity? I have no answer for this. What will happen to objects sucked by black hole? Where they will go, and is there other universe inside the black hole? And we should go into black hole and find out once. Agale gottagodu. It's very very subjective to what will happen. It gets sucked. ಅದೇ ನಾನು ಹೇಳ್ತಿದ್ರಲ್ಲ ದಿ ಸೈಜ್ ಕಂಪ್ಯಾರಿಸನ್. ಈಗ ಯಾವುದೋ ಒಂದು ಡೀಪ್ ಪೈನ್ ಅಲ್ಲಿ ಒಂದು ಇರುವೆ ಹೊಟ್ಟೋಯ್ತು ಅಂತಂದ್ರೆ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗಲ್ಲ, ಅದೇನಾಗುತ್ತೆ ಅಂತ ನಾಟ್ ಏಬಲ್ ಟು ಇಮ್ಯಾಜಿನ್. ಸೊ ಬ್ಲಾಕ್ ಹೋಲ್ ಇಸ್ ಸಚ್ ಎ ಹ್ಯೂಜ್ ಹೋಲ್. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅನ್ನೋದನ್ನ ಇಟ್ ಇಸ್ ಬಿಯಾಂಡ್ ಅವರ್ ಕಾಂಪ್ರಿಹೆನ್ಷನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. Are black holes present in our Milky Way galaxy? Yes, it's there. Black holes are there in our Milky Way too. Does India has its own interferometer? I don't know. I need to check with some astronomer. Definitely not the kind of LIGO. We are not having. Very few people have got that LIGO kind of interferometer. What would happen if there was no gravity? Our kind of organism would not have existed, because gravity is helping us in many ways, right from our blood circulation to many more things. Even the material that composes our bone and other things require gravity, and our circulation system, our digestive system, everything is dependent on gravity. If gravity is not there, I don't think people like us would have been there in existence. By this, we have come to the end of this wonderful session. I extend heartfelt thanks to the presenter, Professor Sudhindra Haldodderi. I thank our degree principal, Dr. K.V. Rao, convener of Amateur Astronomers Club, our program coordinator, student welfare officer, and as well as all the participants who participated actively in this informative session. Participants, please note, tomorrow's session will begin at sharp 6 p.m. Resource person of tomorrow's session will be Professor Keshava T.N., former principal, SDM College, Ujire, and he will speak on the topic exploring the distant source of light. And we look forward for your active participation in the coming sessions also. Thank you. Thank you, one and all. ನಿಮಗೆ ಥ್ಯಾಂಕ್ ಯು ಹೇಳಿ. ನಿಮಗೆ Não tenho